ಯಾವನೋ ಯೂಸ್ಲೆಸ್ ಫೆಲೋ ಕಂತ್ರಿ ನಾಯಿ ಥರ ಅವನು ಯೂಸ್ಲೆಸ್ ಫೆಲೋ ಅವನು ಕಂತ್ರಿ ನಾಯಿನೇ ಅವನು ಇನ್ನೇನು ಅಲ್ಲ ಅವನು ಬಾಯ್ ಬಂದಂಗೆ ಹಾಂ ಬಾಯಿ ಬಂದಂತೆ ಅವನ ಏನೋ ಮೈಲ್ಸ್ ರೂಟ್ ಲೆಡ್ಜ್ ಅಂತೆ ಏನು ರೂಟ್ ಲೆಡ್ಜು ನಿನ್ನ ಲೈಫಲ್ಲೇ ರೂಟ್ ಇಲ್ಲ ನಿನಗೆ ಇವನು ಯೂಟ್ಯೂಬರ್ ಅಂತೆ ಇವನೊಬ್ಬ ಈ ಯೂಟ್ಯೂಬ್ನವು ಸರಿಯಾಗಿವೆ ಹುಚ್ಚರು ಅರೆ ಹುಚ್ಚರು ತಾನು ಬ್ರಿಟನ್ ಪ್ರತಿ ಆದರೆ ಸಣ್ಣ ಪುಟ್ಟ ತಪ್ಪುಗಳಿಗೆಲ್ಲ ಬೇರೆ ದೇಶಗಳ ಮೇಲೆ ಅಣುಬಾಂಬು ಪ್ರಯೋಗ ಮಾಡಿಬಿಡ್ತಾನಂತೆ ಎರಡು ಬಿಟ್ಟರೆ ಮೂತಿ ಮೇಲೆ ಕಂಗೇನೆ ನಾಲ್ಗೆ ಕತ್ತರಿಸ್ಬಿಡ್ಬೇಕು ಅವನಿಗೆ ಬೇರೆ ದೇಶದವ್ರಿಗೆ ಅಣುಬಾಂಬು ಹಾಕಿಬಿಟ್ರೆ ಅವರೆಲ್ಲ ಕಳೆ ಕಬೀಜ ತಿಂತಿರ್ತಾರಂತೆ ಅವ್ರು ನೀನು ಬಿಳಿ ಚರ್ಮದ ದಿಮಾಕಿಗೆ ಸೂರ್ಯ ಮುಳುಗದ ನಾಡಿನ ಸ್ಥಿತಿ ಇವತ್ತೇನಾಗಿದೆ ಅಂತ ನೋಡ್ಕೊ ನಿಮ್ಮ ಊರಲ್ಲಿ ಫಸ್ಟ್ ನಿಮ್ಮ ದೇಶನ ನೆಟ್ಟಿಗೆ ಒಂದು ಕಾಲದಲ್ಲಿ ಹೆಂಗಿತ್ತು ಬ್ರಿಟಿಷ್ ಎಂಪೈರ್ ಅನ್ಕೊಳ್ಳೋದು ಇವತ್ತು ಹೆಂಗಿದೆ ಅನ್ನೋದನ್ನು ನೋಡ್ಕೋಬೇಕಿತ್ತು ಅವನು ಭಾರತ ಎಂದರೆ ನನಗೆ ಅಸಹ್ಯ ನನಗೆ ಭಾರತ ಇಷ್ಟವಿಲ್ಲ ಅಂತ ನೀನು ಯಾವನು ಇಷ್ಟಪಡು ಅಂತ ಕೇಳಿರೋನು ಜನಾಂಗ ಏನಿದ್ರೆ ಇದಕ್ಕೆ ವಿಪರೀತ ಟೀಕೆ ಬಂದಿದೆ ಆದರೂ ಅವನು ಏನು ಇದು ಮಾಡಿಲ್ಲ 21ರಲ್ಲಿ ಅಫ್ಘಾನಿಸ್ತಾನ ತಾಲಿಬಾನ್ಗಳ ವಶದಲ್ಲಿದ್ದಾಗ ಬುರ್ಕಾ ಹಾಕೊಂಡು ಓಡೋಗಿದ್ದಂತೆ ವೀರಾದಿ ವೀರ ಶೂರ ಜಗದೇಕ ಮಲ್ಲ ಬಾ ಇಲ್ಲಿ ಇಂಡಿಯಾಗೆ ನಾಲ್ಗೆ ಕತ್ತರಿಸ್ಬಿಟ್ಟು ಕಳಿಸ್ತೀವಿ ಅಂತ ನಾನು ಹೇಳ್ತೀನಿ ಬಾ ಕತ್ತರಿಸ್ಬಿಟ್ಟು ಕಳಿಸ್ತೀವಿ ಅಂತ ಹಾಂ ಆಮೇಲೆ ಬ್ರಿಟನ್ ಸ್ಥಿತಿ ಏನಿವತ್ತು ನೋಡ್ಕೊ ಇದು ಪಿತೂರಿ ಇದೇನಿಲ್ಲ ನನ್ನ ಪ್ರಕಾರ ಇದೇನು ಗೊತ್ತಾ ಈ ಯೂಟ್ಯೂಬು ಗೀಟ್ಯೂಬು ಇಂಥದ್ರಲ್ಲ ಅದು ಯಾವುದೋ ಗ್ರಾಮು ಇದು ಮಣ್ಣು ಮಸಿ ಏನೇನೋ ಇದೆಯಲ್ಲಪ್ಪ ಎಲ್ಲ ಇಂಡಿಯಾನಲ್ಲಿ ಏನಾದ್ರು ಮಾಡಿದ್ರೆ ವಿಪರೀತ ಲೈಕ್ಸು ನಂಬರ್ಸು ಎಲ್ಲ ಬರುತ್ತೆ ಬಿಕಾಸ್ ನಮ್ಮ ಪಾಪ್ಯುಲೇಷನ್ ಹಂಗಿದೆ ಅದಕ್ಕೆ ಕೆಲವ್ರಿಗೆ ಇದು ಪಿತೂರಿ ಮತ್ತು ತಂತ್ರದ ಭಾಗ ಆಗಿದೆ ಗಮನ ಸೆಳೆಯಲಿ ವೀಲಿ ಬಾಯ್ಸ್ ಇದ್ದಂಗೆ ಗಮನ ಸೆಳೆಯಕ್ಕೆ ಈ ಥರ ಒಂದು ಉಡಾಫೆಲ್ ಏನೋ ಒಂದು ಹೇಳ್ಬಿಡೋದು ಗಮನ ಸೆಳೆಯಕ್ಕೆ ಈಗ ಎಷ್ಟು ಗಮನ ಸೆಳೀತು ನೋಡಿ ಇದು ನೆಗೆಟಿವ್ ಪಾಸಿಟಿವ್ ಒಟ್ನಲ್ಲಿ ಚರ್ಚೆಯಲ್ಲಿ ಇರಬೇಕು ಅಂತ